ಗುಬ್ಬಿ ತಾಲೂಕಿನ ಮೂದಿಗೆರೆ, ಹೇರೂರು, ರಂಗನಾಥಪುರ, ಸಿ ನಂದಿಹಳ್ಳಿಯಲ್ಲಿ ಸುಮಾರು 3 ಕೋಟಿ ವೆಚ್ಚದಲ್ಲಿ ಸಿಸಿ ರಸ್ತೆಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ಸಲ್ಲಿಸಿದರು. ಶಾಸಕ ಎಸ್ಆರ್ ಶ್ರೀನಿವಾಸ್ ಮಾತನಾಡಿ, ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಎಂಬ ಸಲ್ಲದ ಆರೋಪ ಮಾಡುವ ವಿರೋಧ ಪಕ್ಷ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದೆ. ಎಲ್ಲ ಶಾಸಕರಿಗೂ 10 ಕೋಟಿ ಅನುದಾನ ನೀಡಿ ಅಭಿವೃದ್ಧಿ ಕೆಲಸಕ್ಕೆ ಮುನ್ನಡೆ ಹಾಡಿದ ಸರ್ಕಾರ ಅಭಿವೃದ್ಧಿಯತ್ತ ದಾಪುಗಾಲು ಹಾಕುತ್ತಿದೆ ಎಂದರು. ಕಳೆದ 6 ವರ್ಷಗಳಿಂದ ಬಡವರಿಗೆ ಮನೆ ನಿರ್ಮಾಣಕ್ಕೆ ವಸತಿ ಯೋಜನೆ ಕಾರ್ಯಕ್ರಮ ಜಾರಿಯಾಗಿಲ್ಲ. ಈಗ ಸಚಿವರ ಜೊತೆ ಮಾತನಾಡಿ ಮನವಿ ಮಾಡಿದ ಹಿನ್ನೆಲೆ 4,000 ಮನೆಗಳನ್ನು ಫೆಬ್ರವರಿ ಅಂತ್ಯದೊಳಗೆ ಮಂಜೂರು ಮಾಡಲಿದ್ದಾರೆ. ಯೂನಿಟ್ ಬೆಲೆ ಮೊದಲು 1,70,000 ರೂಪಾಯಿ ನೀಡುತ್ತಿದ್ದು, ಈಗ ಇದನ್ನು ಪರಿಶೀಲಿಸಿ ಹೆಚ್ಚುವರಿಯಾಗಿ 3 ಲಕ್ಷ ನೀಡುವ ಆದೇಶದ ಜೊತೆ ಮನೆಗಳನ್ನು ನೀಡಲಿದ್ದಾರೆ. ಎಲ್ಲ ಗ್ರಾಮ ಪಂಚಾಯತಿಗೆ ಮನೆಗಳನ್ನು ಹಂಚಲಾಗುವುದು ಎಂದು ಭರವಸೆ ನೀಡಿದರು. 14 ಕೋಟಿ ವೆಚ್ಚದಲ್ಲಿ ಬಸ್ ಡಿಪೋ ಕೂಡ ನಿರ್ಮಾಣ ಆಗಲಿದೆ ಎಂದರು. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ಬಿಡುಗಡೆ ಆಗ್ತಾ ಇದೆ. ಎಲ್ಲರಿಗೂ ಮೊನ್ನೆ 10 ಕೋಟಿ ಬಿಡುಗಡೆ ಮಾಡಿದ್ರು. ಎಲ್ಲರಿಗೂ ಎಲ್ಲ ಶಾಸಕರಿಗೂ 10 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಸುಮ್ಮನೆ ಈಗ ಅಪಾದನೆ ಮಾಡಬೇಕು ಸರ್ಕಾರದ ಮೇಲೆ ಅಂತ ಒಂದು ಮನಸ್ಸಿಟ್ಕೊಂಡಿರ್ತಕ್ಕಂಥವ್ರು ಅಪಾದನೆ ಮಾಡೋದು. ಸರ್ಕಾರ ಹೊರಗಡೆ ಹೇಳ್ತಾರ, ಏನಾರು ಒಂದು ಹೇಳ್ತಾರೆ. ಒಲ್ಲದ ಗಂಡಂಗೆ ಮೊಸರಲ್ಲಿ ಕಲ್ಲು ಸಿಕ್ತು ಅನ್ನಂಗೆ ಸರ್ಕಾರದ ವಿರೋಧ ಮಾಡಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರು ಸರ್ಕಾರದ ಮೇಲೆ ಗೂಬೆ ಕುಂಟಿಸ್ತಕ್ಕಂಥದ್ದು ಮಾತು ಹೇಳ್ತಾರೆ. ವಿಶೇಷವಾಗಿ ಸರ್ಕಾರ ಎಲ್ಲ ತರಕ್ಕೂ ಡೆವಲಪ್ಮೆಂಟ್ ಮಾಡ್ತಾಯಿದೆ. ಎಲ್ಲ ಕಡೆಗೂ ನಾವು ಗ್ಯಾರಂಟಿಗಳನ್ನು ತಲುಪಿಸ್ತಾ ಇದ್ದೀವಿ. ಡೆವಲಪ್ಮೆಂಟ್ ಕೆಲಸಗಳನ್ನೂ ಕೂಡ ಮಾಡ್ತಾಯಿದ್ದೀವಿ. ನಮ್ಮಲ್ಲೇ ನೋಡ್ತಾ ಇದ್ದೀರಾ, ಸಿರಾನೆಲ್ಲಿಗೆರೆ ರಸ್ತೆ ಮಾಡ್ತಾಯಿದ್ದೀವಿ. ಆಮೇಲೆ ಬುಕ್ಕಾಪಟ್ಟಣ ರಸ್ತೆ ಮಾಡ್ತಾಯಿದ್ದೀವಿ. ಈಗ ಯಾವುದು ಕಾಳೆಹಳ್ಳಿತಾವ ರಸ್ತೆ ಮಾಡ್ತಾಯಿದ್ದೀವಿ. ಇಲ್ಲಿ ಅಡಗೂರ್ಗೆ ರಸ್ತೆ ಮಾಡ್ತಾಯಿದ್ದೀವಿ. ಎಷ್ಟು ರಸ್ತೆ ಮಾಡೋದು? 15 ರಸ್ತೆ ಮಾಡ್ತಾಯಿದ್ದೀವಿ. ಎಲ್ಲವನ್ನೂ ಮಾಡ್ದಲೇ ಅವೆಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡ್ದಲೇ ಅವೆಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ? ಗ್ರಾಮಕ್ಕೆ ನನಗೆ ಗೊತ್ತಿಲ್ಲ. ನಾವು ಮೇನ್ ರೋಡ್ ಒಂದು ನೋಡ್ಕೊಂಡು ಊರೊಳಗೆಲ್ಲ ಇನ್ನೂ ಕೆಲಸ ಉಳಿಯೋಣ ಅಂತ ಹೇಳಿದ್ರು. ಅದಕ್ಕೆ 1.5 ಕೋಟಿ ರೂಪಾಯಿ ಹಾಕಿದ್ವಿ. ಎಲ್ಲ ಕಡೆ ಕೂಡ ಎಲ್ಲೆಲ್ಲಿ ಮನೆ ತಕ್ಕೂ ಕಾಂಕ್ರೀಟ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಮತ್ತು ಏಳೂರಲ್ಲಿ ಹಾಸ್ಟ್ಲ್ ಮುಂದೆ 2 ಹಾಸ್ಟ್ಲ್ಗಳಿದೆ, ಲೇಡೀಸ್ ಹಾಸ್ಟ್ಲು. ಅದಕ್ಕೆ 25 ಲಕ್ಷ ರೂಪಾಯಿ ಹಾಕಿ ಅದಕ್ಕೂ ಕೂಡ ಕಾಂಕ್ರೀಟ್ ಮಾಡ್ತಾಯಿದ್ವಿ. ಮತ್ತು ರಂಗನಾಥಪುರ ಅದಕ್ಕೆ 75 ಲಕ್ಷ ರೂಪಾಯಿ ಹಾಕಿದ್ವಿ. ನಂದಿಹಳ್ಳಿಗೆ 50 ಲಕ್ಷ ಹಾಕಿದ್ವಿ. ನಂದಿಹಳ್ಳಿ ಚೇಳೂರು ನಂದಿಹಳ್ಳಿಗೆ ಆಗ 2 ಗ್ರಾಮಗಳು ಕಾಂಕ್ರೀಟ್ ಮಾಡಿರಲಿಲ್ಲ ಇದುವರೆಗೂ. ಮೀಡಿಯಾ ನೆಟ್ವರ್ಕ್.